ಏನಾಗುತ್ತೆ ಅಂದ್ರೆ ಎಕ್ಸಾಮ್ಸ್ ಎಲ್ಲ ಕ್ರ್ಯಾಕ್ ಮಾಡಿರ್ತಾರೆ. ಇಂಟರ್ವ್ಯೂ ಅಂತ ಬರುತ್ತೆ. ಅಲ್ಲಿ ಬೋರ್ಡ್ ಇರುತ್ತೆ. ಆ ಬೋರ್ಡ್ ಹತ್ರ ಬಂದಿದ ತಕ್ಷಣ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ. ಭಯ ಶುರುವಾಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು? ನೀವು ಯಾವ ರೀತಿಯಾಗಿ ವರ್ಕ್ ಮಾಡಿದ್ರಿ ಅಂತ? ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಭಯ ಪಟ್ಟಿದ್ದೀನಿ. ಎಲ್ಲರೂ ಭಯ ಪಡ್ತಾರೆ. ಹ್ಮ್, ಹ್ಮ್. ಇಂಟರ್ವ್ಯೂ ನಾನು ಬಹಳ ಕಾನ್ಫಿಡೆಂಟ್ ಆಗಿ ನಾನು ತುಂಬಾ ಹೋಗಿ ಸ್ಟ್ರಾಂಗ್ ಆಗಿ ಇಂಟರ್ವ್ಯೂ ಹೋಗ್ತೀರಿ. ಎಲ್ಲ ಕ್ರ್ಯಾಕ್ ಮಾಡಿದ್ದು ಅನ್ನೋದು ಸುಳ್ಳು. ಸಾಧ್ಯ ಯಾರು ಇಲ್ಲ. ಮಾಡಲ್ಲ. ಹಾಗಲ್ಲ. ಎಲ್ಲರಿಗೆ ಭಯ ಆಗತ್ತೆ. ಹ್ಮ್. ಯಾಕೆಂದ್ರೆ ನೀವ್ ಟೋಟಲ್ 1 ಇಯರ್ ಎಲ್ಲ ಓದ್ಕೊಂಡು ನೀವು ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಒಂದು ಹ್ಮ್. ಹಾಲಲ್ಲಿ ನೀವು ಅದು ಒಂದು 10th 12th ಪಾಸ್ ಫೇಲ್ ಏನ್ ಎಕ್ಸಾಮ್ ಇದೆಯಲ್ಲ, ಅದು ಹ್ಮ್. ಹಿಂದಿ ಸಿನಿಮಾ ಅದ್ರಲ್ಲಿ ತೋರಿಸ್ತಾರೆ. ಕರೆಕ್ಟ್ ಇಂಟರ್ವ್ಯೂ ತೋರಿಸ್ತಾರೆ. ಹ್ಮ್. ಅಷ್ಟೊಂದು ಹಾಲಲ್ಲಿ ಕೂಡಿಸ್ತಾರೆ. ಆಮೇಲೆ ಆ ಇಂಟರ್ವ್ಯೂ ಹತ್ತಿರ ಒಂದು ಸ್ಟೂಲ್ ಚೈರ್ ಇರ್ತದೆ. ಆ ಚೈರ್ ಡೋರ್ ಹತ್ತಿರ ನಿಲ್ಲಿಸ್ತದೆ. ಆ ಟೈಮಲ್ಲಿ ಎಲ್ಲರಿಗೂ ಭಯ ಆಗತ್ತೆ. ಹ್ಮ್. ಪ್ರತಿಯೊಬ್ಬರಿಗೆ ಭಯ ಆಗತ್ತೆ. ಭಯ ಆಗ್ಲಿಲ್ಲ ಅಂತ ಸುಳ್ಳು ಹೇಳ್ತಾ ಇದಾರಂತ ಅಷ್ಟೇ. ಹ್ಮ್. ಸೊ ಬಟ್ ಭಯ ಆಗತ್ತೆ. ಅಟ್ ದ ಸೇಮ್ ಟೈಮ್ ಏನಂದ್ರೆ ಆ ಭಯ ನೀವು ಆ ಕಾರ್ನರ್ ಮಾಡ್ತಾರೆ. ನಿಮ್ಮನ್ನು ಪ್ರಶ್ನೆಗಳು ಸ್ವಲ್ಪ ಕಾಂಪ್ಲಿಕೇಟ್. ನಾ ಇದ್ದಾಗ ತೆಲಂಗಾಣ ಸ್ಟೇಟ್ ಬೇಕಾ ಅಂತ ಕೇಳಿದ್ರು. ಸೊ ನಾನು ತೆಲಂಗಾಣ ಇರೋದ್ರಿಂದ ನಾನು ಸ್ವಲ್ಪ ಭಾವುಕವಾಗಿದ್ದೀನಿ. ಹ್ಮ್. ಸೊ ತೆಲಂಗಾಣ ಬೇಕೇ ಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಅವರು ಸ್ವಲ್ಪ ನನಗೆ ಕಾರ್ನರ್ ಮಾಡ್ತಾ ಇದ್ದಾರೆ. ಮೇ ಬಿ ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಕೂಡ ಬಂತು ಇಂಟರ್ವ್ಯೂ ಅಲ್ಲಿ. ಸೊ ಹ್ಮ್. ನನಗೆ ಅರ್ಥ ಆಗ್ತಿತ್ತು ಅವರು ನನ್ನ ಸ್ವಲ್ಪ ಬೇಕಂತ ಅವರು ಎಮೋಷನಲ್ ಆಗಿ. ನಮ್ಮನ್ನ ಇಮೋಷನಲ್ ಆಗಿ ಕಾರ್ನರ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಇಮೋಷನಲ್ ನಾನು ಏನಾದ್ರು ತಪ್ಪು ಮಾತುಗಳು ಮಾತಾಡ್ತೀನಿ ಅಥವಾ ಸಮಥಿಂಗ್ ಇದು ಮಾಡ್ತೀನಿ ಅಂತ ಸ್ವಲ್ಪ ಎಮೋಷನಲ್ ಆಗಿದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ರಿಯಲೈಸ್ ಕೂಡ ಆಗಿದ್ದೀನಿ. ಸೊ ಇವರು ಹಿಂಗೆ ಕೂಡ್ತಾ ಇದ್ದಾರೆ ಅಂದ್ರೆ ಆಬ್ಜೆಕ್ಟಿವ್ ಆಗಿ ನಾವು ನೋಡ್ಬೇಕು ಅಂತ. ಹ್ಮ್. ಸೊ ಆ ತರ ಇದ್ ಮಾಡ್ತಾರೆ. ತುಂಬಾ ಒಳ್ಳೆ ಕ್ವಶನ್ಸ್ ಕೇಳಿದ್ರು. ನಕ್ಸಲಿಸಂ ಬಗ್ಗೆ ಕೇಳಿದ್ರು. ವಾರಂಗಲ್ ಹ್ಮ್. ಇರೋದ್ರಿಂದ ನಕ್ಸಲಿಸಂ ಏನ್ ಕಾರಣ? ನಕ್ಸಲಿಸಂ ಹೋಗಿದ್ಯಾ? ಇದೆಯಾ? ಹ್ಮ್. ಆ, ಏನ್ ಅದ್ ಬಗ್ಗೆ ಕೇಳಿದ್ರು. ಪರ್ಸನಲ್ ಆಗಿ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಕೆಲವು ವಿಷಯಗಳು ಕೇಳಿದ್ರು. ಕಂಪ್ಯೂಟರ್ ಸೇಮ್ ನೀವು ಕೇಳಿದಂಗೆ ಕಂಪ್ಯೂಟರ್ ಸೈನ್ಸ್ ಇದು ಜಾಬ್ ಮಾಡಿ ಇಲ್ಲಿ ಯಾಕೆ ಯಾಕ್ ಬಂದ್ರಿ? ಬರ್ತಾರೆ ನೀವು? ಅಷ್ಟು ದುಡ್ಡೆಲ್ಲ ಬಿಟ್ಕೊಂಡು ನೀವು ಈ ಕಡೆ ಯಾಕೆ ಹ್ಮ್. ಬರ್ತಾ ಇದ್ದಾರೆ? ಸೊ ಆ ತರ ಕ್ವಶನ್ಸ್ ಕೇಳಿದ್ದಾರೆ. ಹ್ಮ್. ತುಂಬಾ ಚೆನ್ನಾಗಿತ್ತು. ಬಟ್ ಟೆನ್ಷನ್ ಅಂತೂ ಇರೇ ಇರುತ್ತದೆ. ಟೆನ್ಷನ್ ಇದ್ದೇ ಇರುತ್ತೆ. ಎಲ್ಲರಿಗೂ ಇರುತ್ತದೆ. ಇದೆಲ್ಲ ಆಗುತ್ತೆ, ಟ್ರೈನಿಂಗ್ ಆಗುತ್ತೆ. ಅದಾದ ನಂತರ ಮೊದಲ ಪೋಸ್ಟಿಂಗ್ ಹೇಗಿತ್ತು ಸರ್? ಮೊದಲ ಪೋಸ್ಟಿಂಗ್ ನಂದು ಎ ಎಸ್ ಪಿ ಸುರ್ಪುರ್, ಹ್ಮ್. ಯಾದಗಿರಿ ಜಿಲ್ಲೆ. ಚಾಲೆಂಜಿಂಗ್ ಕೇಸ್ ಏನಾದ್ರು ಇದೆಯಾ ಆಗ ನೆನಪಿಸ್ಕೊಳ್ಳುವಂಥದ್ದು? ತುಂಬಾ ಇತ್ತು. ತುಂಬಾ ಒಳ್ಳೆ ಕೇಸಸ್. ನಮ್ಮ ಟೀಮ್ ಚೆನ್ನಾಗಿ ಮಾಡಿದ್ರು. ಕೆಲವು ಕೇಸಸ್ ಒಂದು ಪಾಪುದು ಒಂದು 3 ಇಯರ್ಸ್ ಪಾಪುದು ಒಂದು ಕೊಲೆ ಆಗತ್ತೆ. ಹ್ಮ್. ಕೊಲೆ ಮಾಡಿ, ಸೊ ಬೇಸಿಕಲಿ ಅವ್ರ ತಂದೆ ಜೊತೆ ಇರಲ್ಲ. ತಾಯಿ ಒಬ್ಬರೇ ಇರ್ತಾರೆ. ತಂದೆ ಬೇರೆ ಅಂದ್ರೆ ಬಿಟ್ಟು ಬೇರೆ ಕಡೆ ಇರ್ತಾರೆ. ಅಂದ್ರೆ ಅವರು ಜೊತೆಗೆ ಇರಲ್ಲ. ಪತ್ನಿ ಹಸ್ಬೆಂಡ್ ವೈಫ್ ಜೊತೆ ಇರಲ್ಲ. ಅವ್ರು ಬೇರೆ ಕಡೆ ಇರ್ತಾರೆ. ಅವರು ಒಂದು ರಾತ್ರಿ ಬಂದು ಕೊಲೆ ಮಾಡಿ ಪಾಪುನು ಅಲ್ಲಿ ಹಾಕಿ ಹೋಗ್ತಾರೆ. ನಾವು ಬೇಸಿಕಲಿ ಬೇರೆಯವ್ರನ್ನ ಫಸ್ಟ್ ಸಸ್ಪೆಕ್ಟ್ ಮಾಡಿದ್ದೆ. ಹ್ಮ್. ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್, ಅಂದ್ರೆ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ ಯಾರಾದ್ರೂ ಮಾಡಿದ್ರ ಅನ್ನೋದು ಸ್ವಲ್ಪ ಇದು ಮಾಡಿದ್ದೆ. ಬಟ್ ಹಸ್ಬೆಂಡೇ ಮಾಡಿದ್ರ ಅನ್ನೋದು ನಮ್ಗೆ, ಯಾಕೆಂದ್ರೆ ಅವ್ರ ಕಾಂಟ್ಯಾಕ್ಟೇ ಇಲ್ಲ. ಅವ್ರು ಎಲ್ಲಿರೋದು ಗೊತ್ತಿರ್ಲಿಲ್ಲ. ಸೊ ಆದ್ಮೇಲೆ ನಾವು ಸ್ವಲ್ಪ ಒಂದು ಕ್ಯಾಮರಾ ಫೀಡ್ ಸಿಕ್ಕಿತ್ತು. ಹ್ಮ್. ಅವರು ಕೂಡ ತುಂಬಾ ಕ್ಲೆವರ್ ಆಗಿ ಅವ್ರ ಮೊಬೈಲ್ ಏನು ಯೂಸ್ ಮಾಡಲಿಲ್ಲ. ಅವರು ಫ್ರೆಂಡ್ಸ್ ಜೊತೆ ಬಿಜಾಪುರ್ಗೆ ಬಂದು ಅಲ್ಲಿಂದ ಬಂದರು, ಡೈರೆಕ್ಟ್ ಬಂದಿಲ್ಲ. ಹ್ಮ್. ಅಲ್ಲಿ ನಾರಾಯಣಪುರ ಹತ್ತಿರ ಒಂದು. ಸೊ ಅದು ರಾತ್ರಿ ಒಂದು ಫುಟೇಜ್ ಬರುತ್ತೆ. ಅದು ಪ್ರಕಾರ ನಾವು ಅವ್ರ ಫ್ರೆಂಡ್ ಯಾರೋ ಕಾಣ್ತಾರೆ, ಅಲ್ಲಿಂದ ಟ್ರೇಸ್ ಮಾಡಿ ನಾವು ಟ್ರ್ಯಾಕ್ ಮಾಡಿದ್ವಿ. ತುಂಬಾ ಒಳ್ಳೆ ಕೇಸ್ ಆಗಿತ್ತು. 3-4 ಒಳ್ಳೆ ಈ ತರ ಮರ್ಡರ್ ಕೇಸಸ್. ತುಂಬಾ ಹಾರಬಲ್ ಅನ್ಸಿದ್ದು, ಹಾರ್ಟ್ ಟಚಿಂಗ್. ಈ ಪಾಪುದೇ ತುಂಬಾ ಹಾರ್ಟ್ ಟಚಿಂಗ್ ಅನ್ಸಿತ್ತು ನನಗೆ. ಯಾಕೆಂದ್ರೆ 3 ಇಯರ್ಸ್ ಮಗುನು, ಅವರ ಸ್ವಂತ ಹೆಣ್ಮಗುನು ಕೊಲೆ ಮಾಡಿದ್ದು ಅಂತೆ. ಅಂದ್ರೆ ಸ್ವಲ್ಪ ಅದು ತುಂಬಾ ಇದಿತ್ತು. ದೆನ್ ಅದೇ ರೀತಿಯ ಒಂದು ಅನಾಥ ಶವ ಇತ್ತು, ಅನ್ನೋನ್ ಡೆಡ್ ಬಾಡಿ. ತುಂಬಾ ವರ್ಕ್ ಮಾಡಿದ್ವಿ, ಏನು ಸಿಗ್ಲಿಲ್ಲ. ಲಾಸ್ಟ್ಗೆ ಅವ್ರ ಮನೆಯದವರೇ ಕೊಲೆ ಮಾಡಿಸಿದ್ರು. ವೈಫೇ ಕೊಲೆ ಮಾಡಿಸಿದ್ರು. ವೈಫ್ ಮತ್ತೆ ಅವ್ರ ಅಳಿಯ ಸೇರಿ ಕೊಲೆ ಮಾಡೋದು. ಅವರು ಸಿಕ್ಲಿಲ್ಲ ನಮ್ಗೆ. ಅವರು ಆಲ್ಮೋಸ್ಟ್ ತಿಂಗಳು ಬೆಂಗಳೂರಲ್ಲಿ ಇದ್ರು. ಇಲ್ಲಿ ಕ್ಯಾಂಪ್ ಮಾಡಿದ್ರು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ. ಅವರೊಂದು ಫಿಶ್ ಬಿಸ್ನೆಸ್ ಅಲ್ಲಿ ಡ್ರೈವರ್, ಬೆಂಗಳೂರು ಟು ಬೆಂಗಳೂರು ಓಡಾಡ್ತಿದ್ರು. ಅದೊಂದು ಕ್ಲೂ ಸಿಕ್ಕಿತ್ತು ನಮ್ಗೆ, ಎಲ್ಲೋ ಡ್ರೈವರ್ ಇದ್ರು ಫಿಶ್ ಇದರಲ್ಲಿ ಅಂತ. ಸೊ ಹುಡ್ಕಾಡಿ ಅದರಿಂದ ಟ್ರ್ಯಾಕ್ ಮಾಡಿದ್ವಿ. ಒಳ್ಳೆ ಇನ್ವೆಸ್ಟಿಗೇಷನ್. ಅದು ಕೂಡ ಆಲ್ಮೋಸ್ಟ್ 2 months ಇನ್ವೆಸ್ಟಿಗೇಷನ್ ಮಾಡಿದ್ವಿ. ತುಂಬಾ ಚೆನ್ನಾಗಿ
ಪಾರ್ಥೀಸ್ ಅಂತಿದ್ರು. ಪಾರ್ಥೀಸ್ ಅಂತ ಅಲ್ಲಿ ಕ್ರಿಮಿನಲ್ ಟ್ರೈಬ್ಸ್ ಹ್ಮ್ ಹ್ಮ್ ಆ ಭಾಗದಲ್ಲಿ ಜಾಸ್ತಿ ಇರ್ತಾರೆ. ಹ್ಮ್ ಸೊ ಆ ಪಾರ್ಥೀಸ್ದರಲ್ಲಿ ಕೂಡ ಹಾಗೆ. ಸೊ ಪಾರ್ಥೀಸ್ ಕಮ್ಯುನಿಟಿ ಏನಂದ್ರೆ ತುಂಬಾ ಡೆಕಾಯಿಟಿ ಅದು ಇದು ಹ್ಮ್. ಜಾಸ್ತಿ ಇರ್ತದೆ ಅವ್ರದ್ದು. ಅಂದ್ರೆ ಅವ್ರದಲ್ಲಿ ನಾವು ಕೂಡ ಒಂದು ಆ, ಈ ಕಾಕಿ ಫಿಲಿಂ ಅಲ್ಲಿ ನೋಡ್ತೀವಲ್ಲ ಒಂದು ಅದೇ ಅದೇ ತರ. ತರ ಬಟ್ ಅದು complete. ಇಲ್ಲಿ ನಮ್ಮ ನೀವು ಉತ್ತರ ಕರ್ನಾಟಕದಲ್ಲೂ ಕರ್ನಾಟಕ ಇದ್ರ ಸರ್ ಆತರ? ತುಂಬಾ ಇದ್ದಾರೆ. ಉತ್ತರ ಕರ್ನಾಟಕ ನೀವು ಹೋದ್ರೆ ಹ್ಮ್ ನಿಮ್ಗೆ ಬಿಜಾಪುರ, ಬಾಗಲಕೋಟೆ, ಗದಗು, ಹಾವೇರಿ, ಹ್ಮ್. ಗುಲ್ಬರ್ಗ, ಯಾದಗಿರು, ಬೀದರು, ಇಲ್ಲೆಲ್ಲ ತುಂಬಾ ಕೇಸಸ್ ಇದೆ ಅವ್ರ ಮೇಲೆ. ಆತರ ಕೇಸಸ್. 400-500 ಕೇಸಸ್ ಇರ್ತವೆ ನಿಮ್ಗೆ ಓಕೆ. ಟೋಟಲ್. ಹ್ಮ್ ತುಂಬಾ ಅಂದ್ರೆ ಅವರು ನೊಮ್ಯಾಡ್ಸ್ ತರ, ಅಂದ್ರೆ ಒಂದು ಕಡೆ ಇರಲ್ಲ. ಹ್ಮ್ ತಂಡಗಳು ಬೇರೆ ಬೇರೆ ಮೂವ್ ಆಗ್ತಾ ಇರ್ತವೆ. ಯಾವ್ದೋ ಒಂದು ಗುಡ್ಡದಲ್ಲಿ ಇರ್ತಾರೆ. ಹ್ಮ್ ತುಂಬಾ ಬಂದು ಎಲ್ಲ ಗೋಲ್ಡ್ ಅದು ಇದೆಲ್ಲ ಕಚ್ಕೊಂಡು ಹೋಗ್ತಾರೆ. ಮತ್ತೆ ಸ್ವಲ್ಪ ಟೆರರೈಸ್ ಮಾಡ್ತಾರೆ ಎಲ್ಲಾರನು, ಚಾಕು ಗೀಕು ತೋರಿಸಿ ಅದು ಇದು. ಹ್ಮ್ ಫಸ್ಟ್ ನಾನು ಚಾರ್ಜ್ ತಗೊಂಡು ನೆಕ್ಸ್ಟ್ ಡೇ ನಾನು ಅವ್ರದ್ದು ಹೈಡೌಟ್ ಇತ್ತು, ಅಲ್ಲಿ ಹೋಗಿ ನಾವು ಇದು ರೈಡ್ ಮಾಡ್ತೀವಿ ಅವರ ಇದರ ಮೇಲೆ ಸರ್ಚ್ ಅವ್ರನ್ನ ಇಟ್ಕೋಬೇಕು ಅಂತ. ಬಟ್ ತುಂಬಾ ಫಾಸ್ಟ್ ಆಗಿ ಓಡ್ತಾರೆ ಅವರು. ಹಾ. ನಮ್ಗೆ ಅವ್ರ ಚಪ್ಪಲ್ ಕೂಡ ಹಾಕಲ್ಲ. ಹಾ. ಅದೇ ಕಲ್ಲುಗಳ ಮೇಲೆನೆ ಓಡ್ತಾ ಇರ್ತಾರೆ. ಹ್ಮ್ ತುಂಬಾ ಫಾಸ್ಟ್ ಓಡ್ತಾರೆ. ನಾವು ಒಂದು ಗುಡ್ಡ ಎಕ್ಕಿ ಹ್ಮ್ ಇದು ಮಾಡಿ ಒಳಗಡೆ ಅವರು 2-3 ಗುಡ್ಡಗಳು ಹೋಗ್ಬಿಡ್ತಾರೆ. ಹ್ಮ್ ತುಂಬಾ ತುಂಬಾ ಫಾಸ್ಟ್ ಮತ್ತೆ ಕಲ್ಲುಗಳಿಂದ ಎಲ್ಲ ಕಲ್ಲುಗಳು ಹಾಕ್ತಾ ಇರ್ತಾರೆ ಹ್ಮ್ ಮೇಲೆ. ಸೊ ಫಸ್ಟ್ ಸೆಕೆಂಡ್ ದಿನನೇ ರೈಡ್ ಮಾಡಿಸಿದ್ದೆ ನಾನು ಹ್ಮ್ ಫಸ್ಟ್ ಅಲ್ಲಿಂದ. ಅದಾದ್ಮೇಲೆ ಅವರ ಇದರಲ್ಲೇ ಒಂದು ಇನ್ಫಾರ್ಮರ್ ತರ ಹಾಕಿ ಹ್ಮ್ ಮರ್ಡರ್ ಆಗತ್ತೆ. ಹ್ಮ್ ಆ ಮರ್ಡರ್ ಆಮೇಲೆ ಮಹಾರಾಷ್ಟ್ರಕ್ಕೆ ಹೋಗಿ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಅದು ಕೂಡ ಒಳ್ಳೆ ಕೇಸ್. ಹ್ಮ್ ತುಂಬಾ ಇಂಟ್ರೆಸ್ಟಿಂಗ್. ತುಂಬಾ ಒಳ್ಳೆ ಕೇಸ್. ಹ್ಮ್ ಆಲ್ಮೋಸ್ಟ್ ಅವರು 3-4 ಲ್ಯಾಂಗ್ವೇಜಸ್ ಮಾತಾಡ್ತಾರೆ. ಓಕೆ. ಮರಾಠಿ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ಹ್ಮ್ ಹಿಂದಿ ಮಾತಾಡ್ತಾರೆ. ಅವ್ರದ್ದೊಂದು ಡೈಲೆಕ್ಟ್ ಇದೆ, ಅದು ಮಾತಾಡ್ತಾರೆ. ಹ್ಮ್ ಅವ್ರ ಲ್ಯಾಂಗ್ವೇಜ್ ಒಂದಿದೆ. ಅವ್ರದ್ದೊಂದು ಡೈಲೆಕ್ಟ್ ಡೈಲೆಕ್ಟ್ ಇದೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ಇದು. ಹ್ಮ್. ಬಹಳಷ್ಟು ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಗೆ 200-300 ಕೇಸಸ್ ಇರ್ತವೆ ಅವ್ರ ಮೇಲೆ. ಓಕೆ. ಅಲ್ಲಾದ ನಾರ್ತ್ ನಂತರ ಕರ್ನಾಟಕ. ಮಂಡ್ಯನ ಸರ್? ಅದಾದ ಅದಾದ ನಂತರ ಮಂಡ್ಯ. ಮಂಡ್ಯ ಅಂತ ಹೇಳಿದ್ರೆ ನಿಮ್ ಟೈಮಲ್ಲೇ ಲೋಕಸಭಾ ಎಲೆಕ್ಷನ್ ಬಂದಿದ್ದು. ಹೌದು. ಇಡೀ ದೇಶ ನೋಡ್ತಾ ಇತ್ತು ಲೋಕಸಭಾ ಎಲೆಕ್ಷನ್. ನಿಖಿಲ್ ಕುಮಾರಸ್ವಾಮಿ ಒಂದ್ ಕಡೆ, ಸುಮಲತಾ ಅವರು ಒಂದ್ ಕಡೆ, ಇದರ ನಡುವೆ ಅಂಬರೀಷ್ ಅವರ ಅಧ್ಯಕ್ಷ ಕೂಡ ಆಗಿತ್ತು. ಯಾಕೆ ಇದನ್ನ ಕೇಳ್ತಾ ಇದೀನಿ ಅಂದ್ರೆ, ಇತ್ತೀಚೆಗೆ ಈ ವರ್ಷದಲ್ಲಿ ಕಾಲ್ ತುಳಿತ ಜಾಸ್ತಿ ಆಯ್ತು ಸರ್. ಬೆಂಗಳೂರಲ್ಲೂ ಕೂಡ ಆಯ್ತು, ಕೆರೂರಲ್ಲಿ ಆಗ್ತಾ ಇದೆ. ಮತ್ತೆ ಈ ಕಾಲ್ ತುಳಿತ ಅಂತ ಬಂದ್ರೆ ತುಂಬಾ ಜನರು ಜಾಸ್ತಿ ಬಂದ್ರು, ಇದರಿಂದ ಆಯ್ತು ಅಂತ ಒಂದು ಗೊತ್ತಾಗ್ತಾ ಇದೆ. ನೀವು ಲೋಕಸಭಾ ಚುನಾವಣೆಯಲ್ಲಿ ಕೂಡ 2 ಕಡೆನೂ ಜನರು ಬರ್ತಾ ಇದ್ರು. ಅದಾದ ನಂತರ ಅಂಬರೀಷ್ ಅವರ ಕಂಪ್ಲೀಟ್ ಆಗಿ ಅಂತ್ಯಕ್ರಿಯೆ ಆಗಿರ್ಬೋದು, ಅದೆಲ್ಲವನ್ನು ಮಾಡುವ ಕೂಡ ತುಂಬಾ ಜನ ಬರ್ತಾ ಇದ್ರು. ಯಾವ ರೀತಿಯಾಗಿ ನಿಭಾಯಿಸಿದ್ರಿ ಸರ್ ಅದನ್ನ ಅಂತ? ಅಂಬರೀಷ್ ಅವರು ತೀರೋದಾಗ ಅದೇ ವಾರದಲ್ಲಿ 3 ಇನ್ಸಿಡೆಂಟ್ಸ್ ಆಗತ್ತೆ. ಒಂದು ಅಲ್ಲಿ ಮದ್ದೂರ್ ಹತ್ರ ಒಂದು ಶುಗರ್ ಫ್ಯಾಕ್ಟರಿದು ಬಾಯ್ಲರ್ ಬ್ಲಾಸ್ಟ್ ಆಗತ್ತೆ. ಸೊ ಅದರಿಂದ ಎಲ್ಲ ಕೆಮಿಕಲ್ ಎಲ್ಲ ಈ ಕಾವೇರಿ ಇದಕ್ಕೆ ಡ್ರಿಂಕಿಂಗ್ ವಾಟರ್, ಬೆಂಗಳೂರು ಡ್ರಿಂಕಿಂಗ್ ವಾಟರ್ ಸೇರತ್ತೆ ಅಂತ ತುಂಬಾ ಇದಿತ್ತು. ಸೊ ಅವ್ರ ಫೈರ್ ಫೈಟಿಂಗ್ ಹೋಗಿ ನಾವೆಲ್ಲ ಸ್ಯಾಂಡ್ ಬ್ಯಾಗ್ಸ್ ಎಲ್ಲ ಹಾಕಿ ಅದನ್ನು ನಿಲ್ಲಿಸಿ, ಸ್ವಲ್ಪ ರೈತರು ಪ್ರೊಟೆಸ್ಟ್ ಮಾಡ್ತಿದ್ರು, ಅವ್ರ ಜೊತೆ ಎಲ್ಲ ಕಂಟ್ರೋಲ್ ಮಾಡಿ ನಾವು ಬಂದ್ ಕೂಡಲೇ ನೆಕ್ಸ್ಟ್ ಡೇ ಸ್ಕೂಲ್ ಪಾಪ ಒಂದು ಬಸ್ ಅಲ್ಲಿ ಪಾಂಡವಪುರ ಹತ್ರ ಒಂದು ಬಸ್ಸು ಕೆನಾಲಲ್ಲಿ ಬಿದ್ದು, ನಾಲೆದಲ್ಲಿ ಬಿದ್ದು ಒಂದು 25 ಮೆಂಬರ್ಸ್ ಏನೋ ತೀರೋಗ್ತಾರೆ, ಮಕ್ಕಳು. ಅದು ತುಂಬಾ ಅಂದ್ರೆ ಏನಂದ್ರೆ ತುಂಬಾ ಇದರ ದುಃಖದಲ್ಲಿ ಇರ್ತಾರೆ ಪೇರೆಂಟ್ಸ್. ಅದೇ ಸೇಮ್ ಟೈಮ್ ನಮ್ಮ ಪ್ರೊಸೀಜರ್ಸ್ ಪೋಸ್ಟ್ ಮಾರ್ಟಮು ಅದೇ ಇಲ್ಲ. ಸೊ ನಮ್ಮ ಸೀನಿಯರ್ಸ್ ಗೈಡೆನ್ಸ್ ಅಲ್ಲಿ ನಾವು ಅಲ್ಲೇ ಪೋಸ್ಟ್ ಮಾರ್ಟಮ್ ಒಂದು ಟೆಂಟ್ ತರ ಹಾಕಿ ಅಲ್ಲೇ ಪೋಸ್ಟ್ ಮಾರ್ಟಮ್ ಸ್ಪಾಟ್ ಅಲ್ಲೇ ಡಾಕ್ಟರ್ಸ್ ಎಲ್ಲ ಕರೆದು, ಟೀಮ್ಸ್ ಎಲ್ಲ ಕರೆದು ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಹ್ಯಾಂಡ್ ಓವರ್ ಮಾಡಿ. ಸೊ ಅದಾದ ನಂತರ ನೆಕ್ಸ್ಟ್ 1 day ಗ್ಯಾಪ್ ಆದ ನಂತರ ಈ ನ್ಯೂಸ್ ಬರುತ್ತೆ ಅಂಬರೀಷ್ ಅವರು ತೀರೋಗಿದ್ರು ಅಂತ. ಸೊ ಮೇನ್ ಆಗಿ ನಮ್ಗೆ ಕ್ರೌಡ್ ಕಂಟ್ರೋಲ್, ಅಗೇನ್ ನೀವು ಹೇಳಿದಂಗೆ ಇತ್ತೀಚೆಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಕ್ರೌಡ್ ಕಂಟ್ರೋಲ್. ಅಂದ್ರೆ ಈಗ ಫ್ಯೂಚರ್ ನನ್ನ ಪ್ರಕಾರ ಭವಿಷ್ಯದಲ್ಲಿ ಯಾವ ದೊಡ್ಡ ಈವೆಂಟ್ ಇದ್ರೂ ಕೂಡ ಪೊಲೀಸ್ನವರು ತುಂಬಾ ಕ್ಲೀನ್ ಆಗಿ ವರ್ಕ್ ಮಾಡಿ ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ ನಂತರ ಪರ್ಮಿಷನ್ ಕೊಡ್ಬೇಕು. ಇಲ್ಲ ಅಂದ್ರೆ ಈ ತರ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಆಗೇ ಆಗತ್ತೆ. ನಮ್ಗೆ ಅದು ನಮ್ಗೆ ಅಲ್ಲಿ ಸೇವ್ ಮಾಡಿದ್ದು ಬ್ಯಾರಿಕೇಡ್ಸ್ ಅಂತಾನೆ ಹೇಳ್ಬೋದು. ಒಬ್ರು ಆಲ್ಮೋಸ್ಟ್ ನಾವು ಒಂದು 400-500 ಮೀಟರ್ಸ್ ಬ್ಯಾರಿಕೇಡ್ ಗ್ಯಾಂಗ್ ವೇ ಹಾಕಿದೀವಿ. ಬ್ಯಾರಿಕೇಡ್ಸ್ ಒನ್ ಸೈಡ್ ಎಂಟ್ರೆನ್ಸ್, ಒನ್ ಸೈಡ್ ಎಕ್ಸಿಟ್ ಹಾಕಿದೀವಿ. ದೇವಸ್ಥಾನ ತರ ಆ ಸೈಡ್ ಇಂದ ಬಂದು ಮತ್ತೆ ಇವ್ರು ರಿವರ್ಸ್ ಬಂದು ಜಾಯ್ನ್ ಆಗದೆ. ಸೊ ಕೆಲವು ಈ ತರ ಕೆಲಸಗಳಿಂದ ನಮ್ಗೆ
ಆ ಥರ ಏನು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಆಗಲಿಲ್ಲ. ಓ ಬಟ್ ನೀವು ಹೇಳ್ತಾ ಇರೋದು ಕರೆಕ್ಟ್. ಯಾಕೆಂದರೆ ಈಗ ಭವಿಷ್ಯದಲ್ಲಿ ಸ್ಟ್ಯಾಂಪೇಡ್ ಆಗುವ ಚಾನ್ಸಸ್ ತುಂಬ ಇದೆ. ಹೌದು. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. ನಮ್ಮ ಪ್ರತಿಯೊಂದು ಪಬ್ಲಿಕ್ ರ್ಯಾಲಿ ಅಂತಲ್ಲ, ಯಾವೊಬ್ಬ ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಬಂದರೂ ಒಂದು ಜನ ಬರ್ತಾ 10,000 ಜನರು ಸೇರ್ತಾ ಇದ್ದಾರೆ. ಹೌದು. ಸುಮ್ಮನೆ ಯಾರು ಇನ್ಸ್ಟಾ ಇನ್ಫ್ಲೂಯೆನ್ಸರ್, ಯಾರು ಗೊತ್ತಿಲ್ಲದ ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಬಂದರೂ ಕೂಡ ಒಂದು 10,000 ಜನರು ಸೇರ್ತಾರೆ. ಸೊ ಅದರಲ್ಲಿ ಅಂಡ್ ಆ ಸ್ಟ್ಯಾಂಪೇಡ್ ಇದರಲ್ಲಿ ವಿತಿನ್ ಸೆಕೆಂಡ್ಸ್, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆಗುತ್ತೆ. ಹೌದು. ಅಷ್ಟು ಟೈಮ್ ಇರಲ್ಲ ಯಾರಿಗೆ, ಪೊಲೀಸರಿಗಿರ್ಬೋದು, ಜನರಿಗಿರ್ಬೋದು, ಪಾಪ ಅವ್ರಿಗೆ ಗೊತ್ತಾಗಲ್ಲ. ಒಂದು ಯಾರೋ ಒಬ್ರು ಪುಷ್ ಮಾಡಿದ್ರೆ ಹಿಂದೆಯಿಂದ ಅಂದ್ರೆ ಅವ್ರ ಕೆಳಗಡೆ ಬಿದ್ದಿದಂದ್ರೆ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ರಿಪಲ್ ಎಫೆಕ್ಟ್. ಸೊ ಆಕ್ಸಿಡೆಂಟ್ ತರ ಅದು ಒಂದು 5 ಸೆಕೆಂಡ್ಸ್ ಅಲ್ಲಿ ಎಲ್ಲ ಮುಗಿದೋಗುತ್ತೆ. ನಮ್ಗೆ ಏನ್ ಅನ್ಸಲ್ಲ ರೀ ಎಷ್ಟಾಗಿದೆ ಅಂತ. ಸೊ ಐ ಥಿಂಕ್ ಭವಿಷ್ಯದಲ್ಲಿ ತುಂಬಾ ಇಂಪಾರ್ಟೆಂಟ್, ಇದು ಪ್ಲಾನ್ ಮಾಡುವುದು ತುಂಬಾ ಇಂಪಾರ್ಟೆಂಟ್. ಓಕೆ ಸರ್, ಕೊನೆಯದಾಗಿ ಈ ಸೈಬರ್ ಕ್ರೈಮ್ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಇನ್ಸ್ಟಾ ಇದೆಲ್ಲ ಬರ್ತಾ ಇದೆ, ಫೇಕ್ ಅಕೌಂಟ್ಸ್ ಎಲ್ಲ ಬರ್ತಾ ಇದೆ, ಇದ್ರ ಬಗ್ಗೆ ಕೂಡ ಜನರಿಗೆ ಅರಿವು ಮೂಡಿಸ್ಬೇಕಾಗಿದೆ ಇನ್ನೂ ಕೂಡ ಅಂತ ಹೇಳಿ. ಯಾಕಂದ್ರೆ ಯಾರನ್ನೂ ಕೂಡ ಬಿಡ್ತಾನೆ ಇಲ್ಲ. ಈಗ ಏನಂದ್ರೆ ಇದು ಅವೇರ್ನೆಸ್ ಎನ್ಫೋರ್ಸ್ಮೆಂಟ್ ಕಂಟಿನ್ಯೂಸ್ ಆಗಿರ್ಬೇಕು. ನಾವು ಇವತ್ತು ಅವೇರ್ನೆಸ್ ಮಾಡ್ತೀವಿ, ಇವತ್ತು ಎನ್ಫೋರ್ಸ್ಮೆಂಟ್ ಮಾಡ್ತೀವಿ, ಈಗ ನಾಳೆ ಇದು ಮುಗಿದೋಗತ್ತಂತ ಆಗಲ್ಲ. ಯಾಕೆಂದ್ರೆ ಅವರು ಹೊಸ ಮೆಥಡ್ಸ್ ಯೂಸ್ ಮಾಡ್ತಾರೆ. ಹೌದು. ಫಸ್ಟ್ ನಾರ್ಮಲ್ OTP ಫ್ರಾಡ್ ಇಂದ ಸ್ಟಾರ್ಟ್ ಆಗಿತ್ತು. OTP ಕೇಳ್ತಿದ್ರು ನಿಮ್ಮನ್ನು, ಆ ನಂತರ ಬೇರೆ ಸ್ಟಾರ್ಟ್ ಆಗಿದ್ದು. ಈ ತರ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ಸ್ಟಾರ್ಟ್ ಮಾಡಿ ನಿಮ್ಮನ್ನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಫಸ್ಟ್ ನಿಮಗೆ ಪ್ರಾಫಿಟ್ ಕೊಡ್ತಾರೆ, ಇನ್ನು ಇನ್ವೆಸ್ಟ್ ಮಾಡಕ್ಕೆ ನೀವು ಇದು ಮಾಡ್ತಾರೆ, ಆಮೇಲೆ ಇದು ಮಾಡ್ತಾರೆ. ಡಿಜಿಟಲ್ ಅರೆಸ್ಟ್ ಆಗಿದೆ. ಸೊ ಈ ತರ ಅದು ಕಂಟಿನ್ಯೂಸ್ ಹೊಸ ಅವರು ಹುಡ್ಕಾಡ್ತಾನೆ ಇದ್ದಾರೆ. ಪಾರ್ಸಲ್ಸ್ ಬರ್ತಿತ್ತು, ಫ್ಲಿಪ್ಕಾರ್ಟ್ ಪಾರ್ಸಲ್, ಅಮೆಝಾನ್ ಪಾರ್ಸಲ್ ಬರ್ತಿತ್ತು. ಅದು ಏನೋ ಪಾರ್ಸಲ್ ಇದೆ ಅಂತ ನಿಮ್ಗೆ OTP ಬಂತಂತ ಹೇಳೋದು, ಆ OTP ಬೇರೆ ಬ್ಯಾಂಕ್ OTP ಅದು. ಹೌದು. ಸೊ ಆ ತರ ಇದು ಮಾಡ್ತಿದ್ರು. ಸೊ ಇದನ್ನು ಕಂಟಿನ್ಯೂಸ್ ಇದು ಮಾಡ್ಬೇಕು. ಅಟ್ ಸೇಮ್ ಟೈಮ್ ಎನ್ಫೋರ್ಸ್ಮೆಂಟ್ ಮಾಡಬೇಕು. I4C ಅಂತಿದೆ ಬೇಸಿಕಲಿ ಡೆಲ್ಲಿಯಲ್ಲಿ. ಸೊ ಇದೆಲ್ಲ ಕೋಆರ್ಡಿನೇಟ್ ಮಾಡುತ್ತೆ ಸೈಬರ್ ಕ್ರೈಮ್ ಬಗ್ಗೆ. ಅವರು ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ. ಅಂಡ್ ಇವತ್ತೊಂದು ಆ್ಯಪ್ ಕೂಡ ಲಾಂಚ್ ಮಾಡಿದ್ರು ಸೆಂಟ್ರಲ್ ಗವರ್ನಮೆಂಟ್, ಇವತ್ತೇ ನ್ಯೂಸ್ ಅಲ್ಲಿ ಬಂತು, ಸಂಚಾರ್. ಸೊ ಅದರಿಂದ ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಕಾಲ್ ಮಾಡೋ ಮುಂಚೆನೆ ನಿಮ್ಗೆ ಸಪೋಸ್ ಫ್ರಾಡ್ಸ್ಟರ್ ಕಾಲ್ ಆದ್ರೆ ಅಲ್ಲೇ ಗೊತ್ತಾಗತ್ತೆ. ಇನ್ನೊಂದು ಪ್ಲಸ್ ನಂಬರ್ ಅಂತ ಹಾಕ್ತಿರಲ್ಲ, +67 ಏನೋ ನಂಬರ್ ಬರುತ್ತೆ, ಇಂಟರ್ನ್ಯಾಷನಲ್ ಕಾಲಿಂಗ್ ಕಾರ್ಡ್ಸ್ ಮಾಡ್ತಾರೆ. ಅದು ಸಪೋಸ್ ನಿಮಗೆ ಮುಂಚಿತವಾಗಿ ಗೊತ್ತಾದ್ರೆ ದಿಸ್ ಇಸ್ ಇಂಟರ್ನ್ಯಾಷನಲ್ ಕಾಲ್, ದಿಸ್ ಮೇ ಬಿ ಫ್ರಾಡ್ ಕಾಲ್ ಅಂತ ಅವ್ರು ಬಂದಿದ್ರೆ ಮುಂಚಿತವಾಗಿ ನಮ್ಮವರು ಅದು ಪಿಕ್ ಮಾಡಲ್ಲ. ಬಟ್ ಸೀನಿಯರ್ ಸಿಟಿಸನ್ಸು, ಎಜುಕೇಟೆಡು ತುಂಬಾ ಟಾರ್ಗೆಟ್ ಆಗ್ತಾರೆ ಕ್ರೈಮ್ಸ್ಗೆ. ಸರ್, ಕೊನೆಯದಾಗಿ ನಾನು ಆಗ್ಲೇ ಹೇಳ್ದಂಗೆ ನನ್ನ ಮುಂದೆ ಇವತ್ತು ಸಾಧನೆ ಕುಂತಿದೆ. ನಿಮ್ಮ ರೀತಿಯಲ್ಲಿ ಸಾಧನೆ ಮಾಡಬೇಕು ಅಂತ ಬಯಸುವಂತಹ ಅಥವಾ ಆ ಕನಸನ್ನ ಹೊಂದಿರೋರ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ನೀವು ಒಂದು ಕನಸು ಅನ್ಕೊಂಡಿದ್ರೆ, ಒಂದು ಆಗಬೇಕು, ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸಾಧನೆ ಅಂತೂ ಇರಲೇಬೇಕು. ನಾನು ಮೊನ್ನೆ ಯಾರ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಅವ್ರದ್ದೇನಂದ್ರೆ ಕನ್ಸಿಸ್ಟೆನ್ಸಿ ಅಂತಾರೆ. ಕನ್ಸಿಸ್ಟೆನ್ಸಿ ಅಂದರೆ ಸಾಧನೆ ಮಾಡಬೇಕು, ಪ್ರತಿದಿನ ಅದೇ ಸಾಧನೆ ಮಾಡಬೇಕು. ಪ್ರತಿದಿನ ಅದೇ ಕೆಲಸ ಮಾಡಲಿಕ್ಕೆ ಬೋರ್ ಆಗತ್ತೆ ಯಾರಿಗಾದ್ರು. ಈಗ ನಾನು ಬೆಳಿಗ್ಗೆ ಎದ್ದು ಅದೇ ನ್ಯೂಸ್ ಪೇಪರು 10 o'clock ಓದಬೇಕು, 9 o'clock ನಾನು ಓದಿ ನೋಟ್ಸ್ ಮಾಡ್ಕೋಬೇಕು ಅಂದರೆ ಒಂದು ತಿಂಗಳು ಚೆನ್ನಾಗಿ ಅನಿಸ್ತದೆ, 1-2 ತಿಂಗಳು ಚೆನ್ನಾಗಿ ಅನಿಸಲ್ಲ, ಆಮೇಲೆ ಬೋರ್ ಆಗತ್ತೆ ಆ ನಂತರ. ಸೊ ಆ ಬೋರ್ ಆಗದೆ ನಿಮಗೆ ನಿಜವಾಗ್ಲೂ ಆ ಕನಸಿದ್ದಿದ್ರೆ ಅದೇ ಥರ ಅಂದರೆ ಒಂದು ಡೈರೆಕ್ಷನಿಂದ ನಾವು ಸಾಧನೆ ಮಾಡಿದರೆ, ಕನ್ಸಿಸ್ಟೆಂಟ್ ಆಗಿ ಸಾಧನೆ ಮಾಡ್ತಿದ್ದಿದ್ರೆ ಕಂಪಲ್ಸರಿ ಸಕ್ಸಸ್ ಆಗುತ್ತೆ. ಒನ್ ಫಾರ್ಮ್ ಆಲ್ ದ ಅದರ್ ಸಕ್ಸಸ್ ಬರುತ್ತೆ ನಿಮಗೆ.